ಎಲ್ಲರಿಗೂ ನಮಸ್ಕಾರ. ಗ್ರೀಪ್ಸ್ ಕಾರ್ಗೋ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ಸ್ನೇಹಿತರೆ, ನಿಮ್ಗೆ ಏನು ನೋಡ್ತಾ ಇದ್ದೀರಾ, ಈ ಗಾಡಿ ಬಂದುಬಿಟ್ಟು D435 ಅಂತ ಅಂದ್ಬಿಟ್ಟು ಗ್ರೀಪ್ಸ್ ಕಡೆಯಿಂದ ಇರುವಂತಹ ಕಾರ್ಗೋ ಗಾಡಿ, ಅಂದರೆ ಗೂಡ್ಸ್ ಗಾಡಿ. ಈ ಗಾಡಿ ಬಂದು ಡೀಸೆಲ್ ಗಾಡಿ ಆಗಿರುತ್ತೆ ಗ್ರೀಪ್ಸ್ ಅಂತ ಅಂದ್ಬಿಟ್ಟು. ಮತ್ತು ಇಲ್ಲಿ ನೋಡ್ಬೋದು ನೀವು ಯಾವ ಮಟ್ಟಕ್ಕೆ ಸ್ಪೇಷಿಯಸ್ ಇದೆ ಅಂತ ಅಂದ್ಬಿಟ್ಟು. ಹಿಂದ್ಗಡೆ ಗ್ರೀಪ್ಸ್ ಅಂತ ಬ್ಯಾಡ್ಜ್ ಕೂಡ ಕಾಣಿಸುತ್ತೆ. ಹಾಗೆ ಇದು ಯಾವುದೇ ಥರ ಪ್ರಮೋಷನ್ ವಿಡಿಯೋ ಅಲ್ಲ, ಸರಿನಾ? ಸೊ ಇಲ್ಲಿ ಬಂದಿದೆ ಹಿಂಗೆ ಶೋರೂಮಲ್ಲಿ ಈ ಗಾಡಿ ಬಗ್ಗೆನೂ ಕವರ್ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಈ ವಿಡಿಯೋನ ಮಾಡ್ತಿರೋದು. ಹಾಗೆ ಗಾಡಿ ಒಳಗಡೆ ಯಾವ ತರ ಕಾಣಿಸ್ಕೊಳುತ್ತೆ ಅಂತ ಅಂದ್ರೆ ನೋಡ್ಬೋದು ನೀವು. ಈ ತರ ಪ್ರೆಸ್ಸಿಂಗ್ ಡೋರ್ ಇದು. ಅದಾದ್ಮೇಲೆ ನಾವು ಒಳಗಡೆ ಹೋದ್ರೆ ಈ ತರ ಕಾಣಿಸ್ಕೊಳುತ್ತೆ. ಸೊ ಒಳಗಡೆ ತುಂಬಾ ಸ್ಪೇಷಿಯಸ್ ಕೂಡ ಇದೆ. ಓವರ್ ಆಲ್ ಆಗಿ ಡ್ರೈವರ್ ಕ್ಯಾಬಿನ್ ಒಳಗಡೆ ಈ ತರ ಕಾಣಿಸ್ಕೊಳುತ್ತೆ. ಹಾಗೆ ಗ್ರೀಪ್ಸ್ ಅಂತ ಅಂದ್ಬಿಟ್ಟು ಹಿಂದ್ಗಡೆ ಒಂದು ಹೆಸರು ಕೂಡ ಬ್ಯಾಚ್ ಕೊಟ್ಟಿರ್ತಾರೆ. ಹಾಗೆ ಈ ಗಾಡಿ ಫ್ರಂಟ್ ಬಂದು ಈ ತರ ಲುಕ್ ಇರುತ್ತೆ. ಹಾಗೆ ಫ್ರಂಟ್ ಅಲ್ಲಿ ಪವರ್ಡ್ ಬೈ ಗ್ರೀಪ್ಸ್ ಅಂತ ಕೂಡ ಬರ್ದಿರ್ತಾರೆ. ಇದು ಒಂದು ಕಾರ್ಗೋ ಗಾಡಿ. ಹಾಗೆ ಗ್ರೀಪ್ಸ್ ಕಂಪನಿಯ ಇನ್ನೊಂದು ವೇರಿಯಂಟ್ ಇದೆ, ಅದು ಬಂದ್ಬಿಟ್ಟು EV ಗಾಡಿ. ಬನ್ನಿ ಅದು ಕೂಡ ನೋಡೋಣ ಯಾವ ತರ ಇದೆ ಅಂತ ಅಂದ್ಬಿಟ್ಟು. ಹಾಗೆ ಡೀಸೆಲ್ ವೇರಿಯಂಟ್ ಅಲ್ಲಿ ಕೂಡ ಅಲ್ಟ್ರಾ ಸಿಟಿ ಅಂತ ಅಂದ್ಬಿಟ್ಟು ಒಂದು ಡೀಸೆಲ್ ಗಾಡಿ ಕೂಡ ಇದೆ ಅಂತೆ, ಪ್ಯಾಸೆಂಜರ್ ಗಾಡಿನಲ್ಲಿ. ನೀವೇನ್ ನೋಡ್ತಾ ಇದ್ದೀರಾ, ಇದು ಬಂದ್ಬಿಟ್ಟು EV ವೇರಿಯಂಟ್, ಅಂದ್ರೆ ಎಲೆಕ್ಟ್ರಿಕಲ್ ಆಟೋ. ಹಾಗೆ ಸೈಡ್ ಅಲ್ಲಿ ಬರ್ದಿರೋದು ನೋಡ್ಬೋದು, ಇಂಡಿಯಾಸ್ ಹೈಯೆಸ್ಟ್ ರೇಂಜ್ 3W ಅಂದ್ರೆ 3 ವೀಲರ್ ಅಂತ ಅಂದ್ಬಿಟ್ಟು. ನೀವು ನೋಡ್ತಿರೋಂತ ಗಾಡಿ ಬಂದ್ಬಿಟ್ಟು ಅಲ್ಟ್ರಾ ಸಿಟಿ ಅಂತ ಅಂದ್ಬಿಟ್ಟು EV ಆಟೋ. ಓವರ್ ಆಲ್ ಆಗಿ ಗಾಡಿ ಲುಕ್ ನೋಡ್ಬೋದು ಯಾವ ತರ ಇದೆ ಅಂತ ಅಂದ್ಬಿಟ್ಟು. ಹಿಂದ್ಗಡೆ ಅಲ್ಟ್ರಾ ಸಿಟಿ ಬ್ಯಾಚ್ ಕೂಡ ಇದೆ, ಗ್ರೀಪ್ಸ್ ಅಂತ ಇದೆ. ಹಾಗೆ ಲೈಟು ನೋಡ್ಬೋದು. ಸೊ ಗಾಡಿ ಅಂದ್ರೆ ಸಿಕ್ಕಾಬಡೆ ದೊಡ್ಡದಾಗಿದೆ. ಸೊ ಸ್ಪೇಷಿಯಸ್ ಆಗಿರುವಂತಹ ಗಾಡಿ. ಹಾಗೆ ಡೋರ್ ಬಗ್ಗೆ ಹೇಳಬೇಕು ಅಂದ್ರೆ, ಆ ಕಡೆ ಡೋರ್ ಏನು ಓಪನ್ ಆಗಲ್ಲ, ಈ ಕಡೆ ಒಂದು ಸೈಡ್ ಲೆಫ್ಟ್ ಮಾತ್ರನೇ ಡೋರ್ ಓಪನ್ ಆಗುವಂಥದ್ದು. ಸೊ ಲೆಗ್ ಸ್ಪೇಸು, ಹಾಗೆ ಸೀಟ್ ಕೆಳಗಡೆ ಸ್ಪೇರ್ ವೀಲ್ ಕೊಟ್ಟಿದ್ದಾರೆ. ಬನ್ನಿ ಇದ್ರ ಕ್ಲಸ್ಟರ್ ಮೀಟರ್ ಹೆಂಗಿದೆ ಅಂತ ನೋಡೋಣ. ಹಾಗೆ ಸ್ನೇಹಿತರೆ, ಇಲ್ಲಿ ಏನು ನೀವು ನೋಡ್ತಾ ಇದ್ದೀರಾ, ಕೀ ಆಯ್ತಾ. ಸೊ ಕೀನಲ್ಲಿ ಬಂದ್ಬಿಟ್ಟು ಆನ್ ಮಾಡ್ಕೊತಾ ಇದ್ದೀನಿ. ಸೊ ಲೆಫ್ಟ್ ಸೈಡಲ್ಲಿ ಕೀ ಕೊಟ್ಟಿದ್ದಾರೆ. ವಾವ್, ಇದು ಮಾತ್ರ ಸೂಪರ್ ಆಗಿದೆ ಗುರು, ಹೇಳ್ಬೇಕು ಅಂತಂದ್ರೆ. ಡಿಜಿಟಲ್, ಅದು ಕೂಡ ಕಲರ್ ಅಲ್ಲಿ ಇದೆ ಆಯ್ತಾ. ಇಲ್ಲಿ ತೋರಿಸ್ತಿದೆ ಬ್ಯಾಟ್ರಿ ಮೀಟರು ಮತ್ತೆ ಪರ್ಸೆಂಟೇಜ್ ಎಷ್ಟು ಬ್ಯಾಟ್ರಿ ಇದೆ ಅಂತ ಅಂದ್ಬಿಟ್ಟು. ಇಲ್ಲಿ ಮೋಡ್ ಅಂತ ಇದೆ, ಈಕೋ ಮೋಡು. ಇಲ್ಲಿ ನೋಡ್ಬೋದು ನೀವು, ಸ್ವಿಚ್ ಇದೆ ಇಲ್ಲಿ. ಈಕೋ ಮೋಡು, ಪವರ್ ಮೋಡು, ಫ್ರಂಟು ರಿಯರ್ ಅಂದ್ರೆ ಇದು ರಿವರ್ಸ್ಗೆ, ಇದು ಫ್ರಂಟ್ ಮುಂದೆ ಫಾರ್ವರ್ಡ್ಗೋಸ್ಕರ ಕೊಟ್ಟಿರುವಂಥದ್ದು. ಹಾಗೆ ಹ್ಯಾಂಡ್ಲು ಈ ತರ ಕಾಣಿಸುತ್ತೆ. ಇದು ಸ್ಟೇರಿಂಗು, ಇಲ್ಲಿ ಹ್ಯಾಂಡ್ ಬ್ರೇಕ್ ಕೊಟ್ಟಿದ್ದಾರೆ. ಓಕೆ, ಸೊ ಬ್ರೇಕ್ ಬಂದು ಇಲ್ಲಿದೆ, ಈ ತರ ನೋಡ್ಬೋದು. ಹಾಗೆ ನೀವು ಮಿರರ್ ನೋಡ್ಬೋದು, ಈ ತರ ಇದೆ. ಇದೊಂದು ಒಂಥರ ಸ್ಟೈಲ್ ಯಾವ ತರ ಇದೆ ಅಂತ ನೋಡ್ಬೋದು ನೀವು ಮಿರರ್ದು. ಸೇಮ್ ಈ ಕಡೆ ಕೂಡ ಬರುತ್ತೆ. ಓವರ್ ಆಲ್ ಆಗಿ ಲುಕ್ ಈ ತರ ಇರುತ್ತೆ ಡ್ರೈವರ್ ಕ್ಯಾಬಿನ್ ಇಂದ ನೋಡಿದ್ರೆ. ಬಟ್ ಏನಂತಂದ್ರೆ, ನನಗೆ ಈ ಕ್ಲಸ್ಟರ್ ಸಿಕ್ಕಾಬಡೆ ಇಷ್ಟ ಆಯ್ತು ಗುರು. ಒಳ್ಳೆ ಇದು ಕಾರ್ಗಳಿಗೆ, ಹೈಟೆಕ್ ಕಾರ್ಗಳು ಕೊಟ್ಟಿರ್ತಾರಲ್ವಾ, ಆ ತರ ಇದೆ. ಇದು ವೈಪರ್ ಈ ತರ ನೋಡ್ಬೋದು. ಹಾಗೆ ಹಾನ್ ಇದೆ, ಲೆಫ್ಟ್ ರೈಟ್ ಇಂಡಿಕೇಟ್ರು. ಓಕೆ, ಸೊ ಇಲ್ಲೂ ತೋರಿಸುತ್ತೆ. ಇದು ವೈಪರ್ ಸ್ವಿಚ್. ಹಾಗೆ ಇಲ್ಲಿ ಹೆಜಾರ್ಡ್ ಲೈಟು, 4 ಇಂಡಿಕೇಟ್ರು. ಹಾಗೆ ಇದು ಲೈಟ್ಗೆ ಇರಬೇಕು, ಅಲ್ಲಿ ನೋಡ್ಬೋದು ಲೈಟ್ ಹೊಡಿತಾ ಇದೆ ನೋಡಿ ಅಲ್ಲಿ. ಇದು ಡಿಮ್ ಅಂಡ್ ಡಿಪ್ಪು, ಅಲ್ಲಿ ನೋಡ್ಬೋದು ಡಿಮ್ ಅಂಡ್ ಡಿಪ್ಪು ಬಟನ್ನು. ಸೊ ಗಾಡಿ ಓವರ್ ಆಲ್ ಆಗಿ ಈ ತರ ಕಾಣಿಸುತ್ತೆ. ಹಾಗೆ ಇದ್ರದ್ದು ಶಾಕ್ ಅಬ್ಸರ್ವ್ ನೋಡ್ಬೋದು, ಟೈರ್ ನೋಡ್ಬೋದು. ಹಾಗೆ ಫೈಬರ್ ಮಡಗಾಡ್ ಕೊಟ್ಟಿದ್ದಾರೆ. ಇಲ್ಲೊಂದು ಚಿಕ್ಕದಾಗಿ ಬ್ಯಾಟ್ರಿ ಕೊಟ್ಟಿದ್ದಾರೆ. ಆಮೇಲೆ ಇದೇನು ಅಂತ ಗೊತ್ತಿಲ್ಲ, ಮೋಸ್ಟ್ಲಿ ಹೀಟ್ ಸೀಲ್ಡ್ ಅಂತ ಏನೋ ಗೊತ್ತಿಲ್ಲಪ್ಪ. ಅದು ಮೋಸ್ಟ್ಲಿ ಪ್ರೊಟೆಕ್ಟರ್ ಏನೋ ಇರಬೇಕು. ಓವರಲ್ ಆಗಿ ಏನೋ ಫ್ಯೂಸ್ ಬಾಕ್ಸು ಈ ಥರ ಎಲ್ಲ ಕೊಟ್ಟಿದ್ದಾರೆ. ಎಮರ್ಜೆನ್ಸಿ ಕಟ್ ಆಫು. ಡ್ರೈವರ್ ಈಸಿಯಾಗಲೇ ಆಕ್ಸೆಸ್ ಮಾಡ್ಕೋಬೋದು ಪ್ರತಿಯೊಂದು ಆಪ್ಷನ್ ಕೂಡ. ಹಾಗೆ ಇಲ್ಲಿ ಚಾರ್ಜಿಂಗ್ಗೋಸ್ಕರ ಪೋರ್ಟ್ ಕೊಟ್ಟಿದ್ದಾರೆ, ಚಾರ್ಜ್ ಮಾಡಲಿಕ್ಕೆ. ಬ್ಯಾಟ್ರಿ ಬಂದ್ಬಿಟ್ಟು ಹಿಂದೆ ಇದೆ, ಇದ್ರ ಒಳಗಡೆ ಇದೆ ಬ್ಯಾಟ್ರಿನ. ಸೊ ಬನ್ನಿ ಅದನ್ನು ನಿಮಗೆ ಓಪನ್ ಮಾಡಿ ತೋರಿಸ್ಕೊಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಅದಕ್ಕೆ ಬೇಕಿರುವಂಥದ್ದು ಏನಪ್ಪ ಅಂದರೆ ಕೀ ಇದ್ರೇನೆ ಆಗೋದು. ಸೊ ಕೀ ಹೆಂಗಿದೆ ಅಂತಂದರೆ ಇದು ನೋಡ್ಬೋದು. ಓಕೆನಾ? ಸೊ ಕೀನಲ್ಲಿ ಬಂದ್ಬಿಟ್ಟು ಇಲ್ಲಿ ಹಿಂಗೆ ಹಾಕ್ಬಿಟ್ಟು ಹಿಂಗೆ ತಿರ್ಗಿಸಿ ಹಿಂಗೆ ನೋಡಿದ್ರೆ ಒಬ್ಬೊಬ್ಬ ನೋಡಿ ಎಷ್ಟು ಅಪ್ಪದಿದೆ ಬ್ಯಾಟ್ರಿ ಅಂತ ಅಂದ್ಬಿಟ್ಟು. ಸೊ ಈ ಥರ ಬ್ಯಾಟ್ರಿ ಕಾಣಿಸುತ್ತೆ. ಈ ಬ್ಯಾಟ್ರಿ ಬಗ್ಗೆ ಅಷ್ಟು ಸ್ಪೆಸಿಫಿಕೇಶನ್ ನನಗೆ ಗೊತ್ತಿಲ್ಲ. ಅವ್ರ ಹತ್ರ ವೌಚರ್ ಇತ್ತು ಅಂತಂದರೆ ಅದು ಕೂಡ ತೋರಿಸ್ಕೊಡ್ತೀನಿ. ಓಕೆನಾ? ಸೊ ಇಲ್ಲಿ ಒಂದು ಸಖತ್ತು ಸ್ಟ್ರಾಂಗ್ ಆಗಿರುವಂಥ ಒಂದು ಮೆಟಲ್ದು ಇದು ಕೊಟ್ಟಿದ್ದಾರೆ. ಬಂಪರ್ ಥರ, ಬುಲ್ಗಾರ್ಡ್ ಥರ ಕೊಟ್ಟಿದ್ದಾರೆ. ಅವ್ನು ಚೆನ್ನಾಗಿದೆ ಗುರು.
ಟಾಪ್ ವಿಷಯಕ್ಕೆ ಬರೋದಾದ್ರೆ ಮಾಮೂಲಿ ರೆಕ್ಸಿನ್ ಟಾಪು ಬ್ಲ್ಯಾಕ್ ಕಲರಲ್ಲಿದೆ ಇದು. ಹಾಗೆ ಈ ಮಿರರ್ ಕೂಡ ನಾವು ನೋಡ್ಬೋದು ಯಾವ ಡಿಸೈನಲ್ಲಿ ಇದೆ ಅಂತ. ನಾರ್ಮಲ್ ಆಗಿ ಆಟೋಗಳು ಬರೋದು ಇಲ್ಲ ಇಲ್ಲಿಂದ ಈ ಥರ ಬರುತ್ತೆ, ಇಲ್ಲಾಂದರೆ ಇಲ್ಲಿಂದ ಹಿಂಗೆ ತೋರಿಸುತ್ತಲ್ವ ಆ ಥರ ಇರೋದು. ಬಟ್ ಇದಕ್ಕೆ ಆ ಥರ ಇಲ್ಲ, ಇದಕ್ಕೊಂಥರ ಸ್ಟೈಲಾಗಿ ಕೊಟ್ಟಿದ್ದಾರೆ. ಮೀಟ್ರ್ ಕೂಡ ಇದರಲ್ಲೇ ಬರುತ್ತೆ, ಎಕ್ಸ್ಟ್ರಾ ಚಾರ್ಜು. ಡೆಮೋ ಗಾಡಿ ಆಗಿದ್ದಕ್ಕೆ ನಾನು ಹಾಕ್ತಿಲ್ಲ ಮೀಟ್ರ್ ಇದು. ಹಾಗೆ ಒಳಗಡೆ ರೂಫ್ ಕೂಡ ನೋಡ್ಬೋದು ಯಾವ ಥರ ಇದೆ ಅಂತಂದರೆ ಈ ಥರ ಒಂದೇ ಸಿಂಗಲ್ ಲೇಯರಲ್ಲಿ ಕೊಟ್ಟಿರೋವಂಥದ್ದು ಟಾಪು. ಹಾಗೆ ಇವಿನಲ್ಲೇ ಇವ್ರದೇನೆ ಗೂಡ್ಸ್ ಗಾಡಿ ಕೂಡ ಇದೆ, ಡಿಸೈನ್ಡ್ ಇನ್ ಇಂಡಿಯಾ, ಮೇಡ್ ಇನ್ ಇಂಡಿಯಾ. ಸೊ ನೀವು ನೋಡ್ಬೋದು ಎಲ್ಲ ಥರ ಸ್ಪೆಸಿಫಿಕೇಶನ್. ಅದೇ ಸೊ ನನಗೆ ಇಷ್ಟ ಆಗಿದೆ ಏನಪ್ಪ ಅಂದರೆ, ಇದು ನನಗೆ ತುಂಬ ಇಷ್ಟ ಆಯಿತು ಆಯಿತಾ. ಈ ಡಿಜಿಟಲ್ ಮೀಟರ್ ಅಂತೂ ಸೂಪರ್ವಾಗಿದೆ ಗುರು, ಏನೇ ಮಾತಾಡಿ ಅಲ್ಟಿ. ಹಾಗೆ ಇನ್ನೊಂದು ಸತಿ ಒಬ್ಬೊಬ್ಬ ಸೊ ಯಾವುದೆಲ್ಲ ಕಲರ್ ಸಿಗುತ್ತೆ ಅಂತ ನೀವು ನೋಡ್ಬೋದು. ಸೊ ಈ ಥರ ಬಾಡಿ ಎಲ್ಲ ಕಟ್ಟಿಸ್ಕೋಬೋದು, ಇಲ್ಲ ಬಾಡಿ ಇವ್ರ ಕಡೆಯಿಂದನೇ ಸಿಗುತ್ತೆ ಆಯಿತಾ. ಹಾಗೆ ಸ್ಪೆಸಿಫಿಕೇಶನ್ ಕೂಡ ನೀವು ನೋಡ್ಬೋದು. ನೋಡಿ ಸ್ನೇಹಿತರೆ, ಅವ್ರದ್ದೇನೆ ಗ್ರೀವ್ಸ್ ಅವ್ರದ್ದೇ ಬ್ರ್ಯಾಂಡು 25 ಸ್ಪೀಡಲ್ಲಿ ಇರುವಂತಹ ಬ್ಯಾಟ್ರಿ ಸೈಕಲ್. ಎಷ್ಟಿದು ಪ್ರೈಸು? 27,000 ರುಪೀಸು. ಹೊಡಿಯಪ್ಪ ಒಂದು ಹಂಗೆ ರೌಂಡ್ ಹೊಡಿ, ಹೆಂಗೆ ಹೊಡಿತೀಯ ನೋಡಮ್ಮ. ಆಗಲ್ಲ, ಆಕ್ಸಲೇಷನ್ ವಿತ್ ಪೆಡಲ್. ಆಕ್ಸಿಲೇಟರ್ ಕೊಟ್ಟರೆ ಸಾಕು, ಸುಮ್ಮನೆ ಮೂವ್ ಆಗುತ್ತೆ. ಹಾಗೆ ತುಂಬ ಸ್ಮೂದಾಗಿ ಕೂಡ ಇದೆ ಈ ಸೈಕಲ್. ಸೈಕಲ್ ಕೂಡ ಗ್ರೀಪ್ಸ್ ಕಡೆಯಿಂದಾನೆ ಬರುತ್ತೆ. ಏನೇನೋ ಲಾಂಚ್ ಮಾಡಿಬಿಟ್ಟಿದ್ದಾರೆ. ಗ್ರೀಪ್ಸ್ ಅವ್ರದ್ದು ಬಂದ್ಬಿಟ್ಟು ತುಂಬಾ ವೆರೈಟಿಗಳಲ್ಲಿ ವೆಹಿಕಲ್ಸ್ ಇದ್ದಾವೆ. ಪ್ಯಾಸೆಂಜರ್ EV ವೆಹಿಕಲ್ಲು, ಹಾಗೆ ಗೂಡ್ಸ್ ವೆಹಿಕಲ್ಲು, ಅದರ ಜೊತೆಗೆ ಸೈಕಲ್ಲು, ಸ್ಕೂಟರು. ಹಾಗೆ ಸ್ನೇಹಿತರೆ ಇನ್ನೊಂದು ವಿಷಯ ಹೇಳಬೇಕಿತ್ತು, ಅದು ಏನಪ್ಪ ಅಂತ ಅಂದರೆ ಪಿಯಾಜಿಯೋ, ಅತುಲ್ ಹಾಗೆ ಮಹೇಂದ್ರ ಮತ್ತು ಬ್ಯಾಕ್ಸಿ ಅನ್ನೋ ಕಂಪ್ನಿಗೆ ಗ್ರೀಪ್ಸ್ ಕಂಪ್ನಿನೇ ಅದಕ್ಕೆಲ್ಲದಕ್ಕೂ ಬಂದ್ಬಿಟ್ಟು ಇವರೇ ಇಂಜಿನ್ ಸಪ್ಲೈ ಮಾಡೋದು. ಯಾವ ಇಂಜಿನ್ ಅಂತ ಅಂದರೆ ಡೀಸೆಲ್ ಇಂಜಿನ್, ಸರಿನಾ. ಇದು ಬಂದ್ಬಿಟ್ಟು ಗ್ರೀಪ್ಸ್ ಕಂಪ್ನಿ ಬಗ್ಗೆ ಇಂಜಿನಿಯರಿಂಗ್ ಅಲ್ಲಿ ಇವರು 165 ವರ್ಷಗಳಿಂದ ಮಾರ್ಕೆಟ್ ಅಲ್ಲಿ ಇದ್ದಾರೆ. ಹಾಗೆ ನಾನು ಕೂಡ ಟೆಸ್ಟ್ ರೈಡ್ ಮಾಡಿದೆ, ಗಾಡಿ ಮಾತ್ರ ಓಡಿಸ್ಲಿಕ್ಕೆ ಸೂಪರ್ ಆಗಿದೆ. ಅದ್ರ ಜೊತೆಗೆ ಹೇಳ್ಬೇಕಂದ್ರೆ ಸ್ಮೂದು ಮತ್ತೆ ಪಿಕಪ್ ಪವರ್ ಅಂತೂ ಅಲ್ಟಿ ಅಂತ ಹೇಳ್ಬೋದು. ಯಾಕೆ ಅಂತ ಅಂದ್ರೆ ಗಾಡಿ ಜಸ್ಟ್ ಸುಮ್ಮನೆ ಹಿಂಗೆ ಆಕ್ಸಿಲೇಟರ್ ಕೊಟ್ರೆ ಸಾಕು, ಸುಯ್ ಅಂತ ಗಾಡಿ ನುಗ್ಗೋದಾಯ್ತಾ. ಗ್ರೀಪ್ಸ್ ಎಲೆಕ್ಟ್ರಿಸಿಟಿ ರಿವ್ಯೂ ಈ ತರ ಇದೆ. ಓವರಾಗಿ ಹೇಳ್ಬೇಕು ಅಂತಂದ್ರೆ ಗಾಡಿ ಅಂತೂ ಸೂಪರ್ ಆಗಿದೆ. ಪವರಲ್ಲಿ ಆಗಿರಲಿ ಆ ಥರ ನಮಗೇನು ಕೊರತೆ ಏನು ಅನಿಸೋದಿಲ್ಲ. ಓವರಾಲ್ ಲುಕ್ ನೋಡ್ಬೋದು ನೀವು. ಎಲ್ಲ ರೀತಿಯಲ್ಲೂ ಗಾಡಿ ಡಿಸೈನಲ್ಲಿ ಮತ್ತು ಎಲೆಕ್ಟ್ರಿಕಲ್ ವೇರಿಯಂಟಲ್ಲಿರೋದಲ್ವ ಪಿಕಪ್ಪು ಮತ್ತು ಸ್ಪೇಷಿಯಸಲ್ಲೆಲ್ಲ ಬಂದ್ಬಿಟ್ಟು ತುಂಬಾ ಚೆನ್ನಾಗೇ ಗಾಡಿ ಇದೆ. ಸೊ ನನಗೆ ತುಂಬಾ ಇಷ್ಟ ಆಯಿತು. ಸೊ ನಿಮ್ಮ ಅನಿಸಿಕೆ ಕೂಡ ಏನು ಅಂತ ಅಂದ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಕೂಡಲೇ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳುತ್ತಾ ಮತ್ತೊಂದು ವಿಡಿಯೋ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ಕಾರ.